ರಾಮನೂರಲ್ಲಿ ಮೂರನೇ ದಿನ ಜನವೋ ಜನ ಬಾಲರಾಮನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸರಯೂ ನದಿ ತೀರದಲ್ಲಿ ರಾಮ ಭಕ್ತರ ದಂಡು ಮಿಂದೆದ್ದಿದ್ದು ಚಳಿಯ ಮಧ್ಯೆಯೂ ಕೂಡ ಶ್ರೀರಾಮ ಜಯಘೋಷ ಮೊಳಗ್ತಾ ಇದೆ. ಸರತಿ ಸಾಲಲ್ಲಿ ನಿಂತು ದರ್ಶನ ಪಡಿತಾ ಇದ್ದಾರೆ ಭಕ್ತರು. ಭಕ್ತರ ದರ್ಶನಕ್ಕೆ ಸರ್ಕಾರ ಕೂಡ ವ್ಯವಸ್ಥೆಯನ್ನ ಈಗ ಸುಗಮಗೊಳಿಸಿದ್ದು ಮೊದಲೆರಡು ದಿನಗಳಲ್ಲಿ 8.5 ಲಕ್ಷ ಭಕ್ತರಿಂದ ದರ್ಶನವನ್ನ ಪಡೆಯಲಾಗಿದೆ. ಸುಮಾರು 8.5 ಲಕ್ಷದಷ್ಟು ಭಕ್ತರು ಆಗಮಿಸಿ ದರ್ಶನ ಪಡ್ಕೊಂಡಿದ್ದಾರೆ. ಚಳಿಯ ಮಧ್ಯೆಯೂ ಕೂಡ ಶ್ರೀರಾಮ ಜಯಘೋಷ ಮೊಳಗ್ತಾ ಇದೆ. ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡಿತಾ ಇದ್ದಾರೆ. ಸರತಿ ಸಾಲಲ್ಲಿ ನಿಂತು ದರ್ಶನ ಪಡಿತಾ ಇದ್ದಾರೆ ಭಕ್ತರು. ಗಂಟೆಗಟ್ಟಲೆ ಕಾದ್ರೂ ಪರವಾಗಿಲ್ಲ, ರಾಮನ ದರ್ಶನ ಪಡೆದೇ ನಾವು ವಾಪಸ್ ಹೋಗೋದು ಅಂತ ಅಷ್ಟೂ ಜನ ಭಕ್ತರು ಕೂಡ ಭಕ್ತಿಯಿಂದ ಅಲ್ಲಿ ಕಾಯ್ತಾ ಇರುವಂತಹ ದೃಶ್ಯ ಕಂಡು ಬಂತು. ಮೂರನೇ ದಿನ ಇವತ್ತು ಜನವೋ ಜನ ಬಾಲರಾಮನ ದರ್ಶನ ಪಡೆಯೋದಕ್ಕೆ ಅಂತ ಭಕ್ತ ಸಾಗರವೇ ಹರಿದು ಬಂದಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಸರಯೂ ನದಿ ತೀರದಲ್ಲೂ ಅಷ್ಟೇ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಭಕ್ತರು ಬಂದು ಆಗಮಿಸಿ ಮಿಂದೆದ್ದು ರಾಮನ ದರ್ಶನ ಪಡಿತಾ ಇದ್ದಾರೆ. ಚಳಿಯ ಮಧ್ಯೆ ಅಂದರೆ ಅಲ್ಲಿ ಚಳಿ ವಿಪರೀತ ಇದೆ, ಆದರೂ ಕೂಡ ಲೆಕ್ಕಿಸ್ತಾ ಇಲ್ಲ ಜನ. ರಾಮನ ದರ್ಶನ ಪಡೆದ್ರೆ ಸಾಕು, ಧನ್ಯರಾಗ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಭಕ್ತಿಯಿಂದ ಕೈ ಮುಗಿತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಇನ್ನು ಭಕ್ತರ ದರ್ಶನಕ್ಕೆ ಮೊದಲ ದಿನ ಆದಂತಹ ಅವಾಂತರವನ್ನು ಗಮನಿಸಿದಂತಹ ಯುಪಿ ಸರ್ಕಾರ ಸೂಕ್ತ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಇವಾಗ ಸರತಿ ಸಾಲಲ್ಲಿ ಬಂದು ದರ್ಶನವನ್ನ ಪಡೆಯಬಹುದಾಗಿದೆ.